ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿರುವ ಎಲ್ಲ ಇಕ್ವಿಪ್ಮೆಂಟ್ಸ್ ಎಷ್ಟು ಕರೆಂಟ್ ತಗೊಳುತ್ತೆ ಮತ್ತು ನಿಮ್ಮ ಕರೆಂಟ್ ಬಿಲ್ ಜಾಸ್ತಿ ಬರೋದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ತಮ್ಮ ಮನೆಯಲ್ಲಿರೋ ಇಕ್ವಿಪ್ಮೆಂಟ್ಸ್ ಎಷ್ಟು ಕರೆಂಟ್ ತಗೊಳುತ್ತೆ ಅಂತ ಗೊತ್ತಿರಲ್ಲ, ಆದ್ರೂ ಯೂಸ್ ಮಾಡ್ತಾ ಇರ್ತಾರೆ. ಲಾಸ್ಟ್ಗೆ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಮತ್ತು ಆ ಕರೆಂಟ್ ರೇಟ್ ಜಾಸ್ತಿ ಆಗಿದೆ, ಯೂನಿಟ್ ರೇಟ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಬರ್ತಾ ಇದೆ ಅಂತೇಳಿ ಈ ಥರ ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ನೀವು ನಿಮ್ಮ ಮನೆಯಲ್ಲಿ ಏನೇನು ಇಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದ್ದೀರಾ, ಅವು ಎಷ್ಟು ಕರೆಂಟನ್ನ ತೊಗೊಳುತ್ತೆ, ಅದನ್ನ ಅವಾಯ್ಡ್ ಮಾಡ್ಬೋದಾ, ಆ ಥರ ಎಲ್ಲ ಥಿಂಕ್ ಮಾಡಿ ನೀವು ಯೂಸ್ ಮಾಡಿದರೆ ನಿಮ್ಮ ಕರೆಂಟ್ ಬಿಲ್ನ ಕಡಿಮೆ ಮಾಡೋ ಥರ ಮಾಡ್ಬೋದು. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಯೂಸ್ ಮಾಡೋ ಇಕ್ವಿಪ್ಮೆಂಟ್ಸ್ ಒಂದು ಲೀಸ್ಟ್ ಮಾಡಿದ್ದೀನಿ. 20 ಇಕ್ವಿಪ್ಮೆಂಟ್ಸ್ ಇದೆ. ಇವು ಎಷ್ಟು ಕರೆಂಟ್ ತಗೊಳುತ್ತೆ ಅಂತೇಳಿ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಕಡಿಮೆ ಕರೆಂಟ್ ತಗೊಳ್ಳೋ ಇಕ್ವಿಪ್ಮೆಂಟ್ಸಿಂದ ಸ್ಟಾರ್ಟ್ ಮಾಡಿ ಲಾಸ್ಟ್ಗೆ ಜಾಸ್ತಿ ಕರೆಂಟ್ ತಗೊಳ್ಳೋ ಇಕ್ವಿಪ್ಮೆಂಟ್ನ ತಿಳಿಸ್ತೀನಿ. ಫಸ್ಟ್ ಇಕ್ವಿಪ್ಮೆಂಟ್ ಗುಡ್ ನೈಟ್ ಅಂತೇಳಿ ಒಂದು ಮಸ್ಕಿಟೋ ಲಿಕ್ವಿಡ್ ಮಷಿನ್ ಇರುತ್ತಲ್ಲ ಫ್ರೆಂಡ್ಸ್, ಆ ಒಂದು ಮಷಿನ್ 6.5 ವ್ಯಾಟ್ ತಗೊಳುತ್ತೆ, ಅಂದರೆ ಕಡಿಮೆ ತಗೊಳುತ್ತೆ ಈ ಒಂದು ಮಷಿನ್. ನೆಕ್ಸ್ಟ್ ಎಲ್ ಇ ಡಿ ಬಲ್ಬಲ್ಲಿ ಜಾಸ್ತಿ ವೆರೈಟಿ ಇರುತ್ತೆ. ಅದರಲ್ಲಿ 7 ವ್ಯಾಟ್, 8 ವ್ಯಾಟ್, 10 ವ್ಯಾಟ್, 12 ವ್ಯಾಟ್ವರೆಗೂ LED ಬಲ್ಬ್ ಇರುತ್ತೆ. ಮತ್ತು ನೆಕ್ಸ್ಟ್ ಮೂರನೇದು CFL ಬಲ್ಬ್. ಇವು 11 ವ್ಯಾಟ್, 12 ವ್ಯಾಟ್, 18 ವ್ಯಾಟ್ವರೆಗೂ ಇರುತ್ತೆ. ಇವು ಅಂದರೆ ಜಾಸ್ತಿ ಕರೆಂಟ್ ತೊಗೊಳ್ಳಲ್ಲ ಫ್ರೆಂಡ್ಸ್. LED ಆಗಲಿ, CFL ಬಲ್ಬ್ ಆಗಲಿ, ಇವೆಲ್ಲ 12 ವ್ಯಾಟ್, 15 ವ್ಯಾಟ್ ಇಷ್ಟುವರೆಗೆ ಇರುತ್ತೆ. ನೀವು ಎಷ್ಟು ಬಲ್ಬ್ನಾದರೂ ಯೂಸ್ ಮಾಡಿದರೂ ಏನು ಜಾಸ್ತಿ ಕರೆಂಟ್ ಬರಲ್ಲ, ಕರೆಂಟ್ ಬಿಲ್ ನಿಮಗೆ ಜಾಸ್ತಿ ಬರಲ್ಲ. ನೆಕ್ಸ್ಟ್ ಟ್ಯೂಬ್ಲೈಟ್ ಇರುತ್ತಲ್ಲ, ಟ್ಯೂಬ್ಲೈಟ್ 20 ವ್ಯಾಟ್ ಇಂದ 30 ವ್ಯಾಟ್ವರೆಗೂ ಅವು ತಗೊಳುತ್ತೆ ಫ್ರೆಂಡ್ಸ್. ಇದರಿಂದ ಕೂಡ ಮೀಡಿಯಮ್ ಆಗಿ ಬಿಲ್ ಬರುತ್ತೆ. ಈ ಟ್ಯೂಬ್ಲೈಟ್ ಬದಲು ನೀವು LED ಬಲ್ಬ್ ಆಗಲಿ, CFL ಬಲ್ಬ್ ಆಗಲಿ ಯೂಸ್ ಮಾಡ್ಬೋದು. ಜಾಸ್ತಿ ಬೆಳಕು ಬೇಕು, ಟ್ಯೂಬ್ಲೈಟೇ ಬೇಕಂದ್ರೂ ಕೂಡ ಇವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ 5ನೇ ಇಕ್ವಿಪ್ಮೆಂಟ್ ಅಂದರೆ ಹೋಮ್ ಥಿಯೇಟ್ರ್ ಇರುತ್ತೆ ಭಾಳಷ್ಟು ಮನೆಯಲ್ಲಿ. ಇವು 45 ವ್ಯಾಟಿಂದ 60 ವ್ಯಾಟ್ವರೆಗೂ ತಗೊಳುತ್ತೆ. 45 ವ್ಯಾಟ್ ಇರುತ್ತೆ, 55 ವ್ಯಾಟ್ ಇರುತ್ತೆ, ಮತ್ತು 60 ವ್ಯಾಟ್. ಬೇರೆ ಬೇರೆ ಕಂಪ್ನಿದು ಮತ್ತು ಬೇರೆ ಬೇರೆ ಸೈಜ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅಪ್ರಾಕ್ಸಿಮೇಟ್ 45 to 60 ವ್ಯಾಟ್ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಾಟರ್ ಫಿಲ್ಟ್ರ್, ಇದು 60 ವ್ಯಾಟ್ ಇರುತ್ತೆ. ನಿಮ್ಮ ಮನೆಯಲ್ಲಿ ವಾಟರ್ನ ಫಿಲ್ಟರ್ ಮಾಡೋಕ್ಕೋಸ್ಕರ ಒಂದು ಇಕ್ವಿಪ್ಮೆಂಟ್ ಇರುತ್ತಲ್ಲ, ಅದು 60 ವ್ಯಾಟ್ ಕನ್ಸ್ಯೂಮ್ ಮಾಡುತ್ತೆ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಸೀವಿಂಗ್ ಮಷಿನ್ ಮೋಟರ್, ಬಟ್ಟೆ ಹೊಲೋ ಮಷಿನ್ ಇರುತ್ತಲ್ಲ, ಅದರ ಮೋಟ್ರ್, ಒಂದು ಚಿಕ್ಕ ಮೋಟ್ರ್ ನೀವು ಕನೆಕ್ಟ್ ಮಾಡಿದ್ರಿ ಅಂತಂದರೆ ಅದು 50 ವ್ಯಾಟ್ ಇರುತ್ತೆ. ಇನ್ಬಿಲ್ಟ್ ಮೋಟ್ರ್ ಇತ್ತು ಅಂತಂದರೆ ಅದು 60 ವ್ಯಾಟ್, 80 ವ್ಯಾಟ್ ಈ ಥರ ಇರುತ್ತೆ. 50 to 80 ವ್ಯಾಟ್ವರೆಗೂ ಈ ಒಂದು ಮೋಟ್ರ್ ವ್ಯಾಟೇಜ್ ಇರುತ್ತೆ. ನೆಕ್ಸ್ಟ್ ಸೀಲಿಂಗ್ ಫ್ಯಾನ್ ಮತ್ತು ಟೇಬಲ್ ಫ್ಯಾನ್ ಸೇಮ್ ಇರುತ್ತೆ. ಇವು 50 ವ್ಯಾಟಿಂದ 80 ವ್ಯಾಟ್ವರೆಗೂ ಇರುತ್ತೆ ಫ್ರೆಂಡ್ಸ್. 50 ವ್ಯಾಟ್ ಮತ್ತು 55, 70 ವ್ಯಾಟ್ ಈ ಥರ ಬೇರೆ ಬೇರೆ ಇರುತ್ತೆ. ನೆಕ್ಸ್ಟ್ LED ಟಿವಿ 45, 50 ವ್ಯಾಟ್. ಎಷ್ಟು ಇಂಚಸ್ ಜಾಸ್ತಿ ಇರುತ್ತೋ ಅಷ್ಟು ಜಾಸ್ತಿ ಕರೆಂಟ್ ತಗೊಳ್ತಾ ಇರುತ್ತೆ. ಕಡಿಮೆ ಇಂಚಸ್ ಇತ್ತು, 24 ಇಂಚ್ ಈ ಥರ ಇತ್ತು ಅಂತಂದರೆ 45 ವ್ಯಾಟ್ ಈ ಥರ ತಗೊಳ್ತಾ ಇರುತ್ತೆ. ಜಾಸ್ತಿ 50 ಇಂಚ್, 55 ಇಂಚ್ ಈ ಥರ ಇತ್ತು ಅಂತಂದರೆ 140 ವ್ಯಾಟ್ ಈ ಥರ ತಗೊಳ್ತಾ ಇರುತ್ತೆ. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಬಂದು ಕೂಲರ್ 140 ವ್ಯಾಟ್ ಇರುತ್ತೆ, 150 ವ್ಯಾಟ್ ಇರುತ್ತೆ. ಹೈಯೆಸ್ಟ್ ಅಂದರೆ 220 ವ್ಯಾಟ್ವರೆಗೂ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ಸೈಜ್ ಜಾಸ್ತಿ ಇತ್ತು ಅಂದರೆ 200 to 220 ವ್ಯಾಟ್ವರೆಗೂ ಇರುತ್ತೆ. ಮತ್ತು ಚಿಕ್ಕ ಸೈಜ್ ಇತ್ತು ಅಂದರೆ 140, 150 ವ್ಯಾಟ್ವರೆಗೂ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಮೋಟರ್, ನೀವು ಮನೆಯಲ್ಲಿ ವಾಟರ್ ಬರ್ತಾ ಇರುತ್ತೆ, ಅದರ ಮೇಲೆ ಸಿಂಟೆಕ್ಸ್ಗೆ ವಾಟರ್ ಪಂಪ್ ಮಾಡಬೇಕಾದ್ರೆ ಮೋಟರ್ ಯೂಸ್ ಮಾಡ್ತೀವಿ. ಆ ಮೋಟ್ರ್ 1/2 HP ಇರುತ್ತೆ, ಅಪ್ರಾಕ್ಸಿಮೇಟ್ 380 ವ್ಯಾಟ್ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಫ್ರಿಜ್, ಇದು 150 ವ್ಯಾಟಿಂದ 200 ವ್ಯಾಟ್ವರೆಗೂ ಇರುತ್ತೆ ಫ್ರೆಂಡ್ಸ್. ಡಿಪೆಂಡಿಂಗ್ ಅಪಾನ್ ಸೈಜ್ ಸಿಕ್ತಿತ್ತು ಅಂದರೆ 150 ವ್ಯಾಟ್ ಇರುತ್ತೆ. ಡಬಲ್ ಡೋರ್ ಫ್ರಿಜ್ ಈ ಥರ ಇತ್ತಂದರೆ 200 ವ್ಯಾಟ್, 220 ವ್ಯಾಟ್ ಈ ಥರ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಕ್ವಿಪ್ಮೆಂಟ್ ರೈಸ್ ಕುಕ್ಕರ್, ಇದು 500 ವ್ಯಾಟ್, 700 ವ್ಯಾಟ್, 550 ವ್ಯಾಟ್ ಈ ಥರ ಇರುತ್ತೆ ಫ್ರೆಂಡ್ಸ್. ಬೇರೆ ಬೇರೆ ಕಂಪ್ನಿ ಮತ್ತು ಬೇರೆ ಬೇರೆ ಸೈಜ್ ಇದು ಡಿಪೆಂಡ್ ಆಗಿರುತ್ತೆ. 500 ಇಂದ 700ವರೆಗೂ ಇದು ಇರುತ್ತೆ ವ್ಯಾಟ್. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಮಿಕ್ಸರ್ ಗ್ರೈಂಡರ್, ಇದು
500 ವ್ಯಾಟಿಂದ 750 ವ್ಯಾಟ್ವರೆಗೂ ಇರುತ್ತೆ. ನೀವು ಮಿಕ್ಸರ್ ಗ್ರೈಂಡರ್ ನೀವು ಪರ್ಚೇಸ್ ಮಾಡಿದ್ರಂದರೆ ಆ ಒಂದು ಬಾಕ್ಸ್ ಮೇಲೆ ಬರೆದಿರುತ್ತೆ 500W 750W ಈ ಥರ ಬರೆದಿರುತ್ತೆ. W ಅಂದರೆ ವ್ಯಾಟ್, ಎಷ್ಟು ಕರೆಂಟ್ ಕನ್ಸ್ಯೂಮ್ ಮಾಡುತ್ತೆ ಅಂತೇಳಿ ತಿಳ್ಕೊಬೋದು. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಬೋರ್ವೆಲ್. ಮನೆಯಲ್ಲಿ ಬೋರ್ವೆಲ್ ಇರುತ್ತೆ, ಅದು 1 HP ಇರುತ್ತೆ ಫ್ರೆಂಡ್ಸ್, ಅಂದರೆ 746 ವ್ಯಾಟ್ ಇರುತ್ತೆ, ಅದಕ್ಕೆ 1 HP ಅಂತ ಇರುತ್ತೆ. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಐರನ್ ಬಾಕ್ಸ್. ಐರನ್ ಬಾಕ್ಸ್ನು ಬೇರೆ ಬೇರೆ ವ್ಯಾಟೇಜ್ ಇರುತ್ತೆ. 750 ವ್ಯಾಟ್ ಇರುತ್ತೆ, 1000 ವ್ಯಾಟ್, 1100 ವ್ಯಾಟ್, 1250 ವ್ಯಾಟ್, ಈ ಥರ ಡಿಫ್ರೆಂಟ್ ಇರುತ್ತೆ. ಎಷ್ಟು ವ್ಯಾಟ್ ಜಾಸ್ತಿ ಇರುತ್ತೆ ಅಷ್ಟು ಬೇಗ ಹೀಟ್ ಆಗುತ್ತೆ ನಿಮ್ಮ ಒಂದು ಐರನ್ ಬಾಕ್ಸ್. ಐರನ್ ಬಾಕ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಜಾಸ್ತಿ ವ್ಯಾಟ್ ಇರೋದನ್ನೇ ಪರ್ಚೇಸ್ ಮಾಡಿ, ಯಾಕಂದರೆ ಬೇಗ ಐರನ್ ಮಾಡ್ಬೋದು, ಹೀಟ್ನು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇಕ್ವಿಪ್ಮೆಂಟ್ ಎಲೆಕ್ಟ್ರಿಕ್ ಕುಕ್ಕರ್, ಕುಕ್ಕಿಂಗ್ ಹೀಟ್ರ್. ಕಾಯಿಲ್ ಥರ ಇರುತ್ತಲ್ಲ ಫ್ರೆಂಡ್ಸ್, ನೀವು ನೋಡಿರ್ತೀರ. ಇಂಡಕ್ಷನ್ ಕುಕ್ಕರ್ ಅಲ್ಲ, ಇದು ಎಲೆಕ್ಟ್ರಿಕ್ ಕುಕ್ಕಿಂಗ್ ಹೀಟ್ರ್, ಕಾಯಿಲ್ ಥರ ಇರುತ್ತೆ. ಆ ಒಂದು ಹೀಟ್ರ್ 1000 ವ್ಯಾಟ್, 1500 ವ್ಯಾಟ್, 2000 ವ್ಯಾಟ್ ಈ ಥರ ಇರುತ್ತೆ. ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಜಾಸ್ತಿ ಹೀಟ್ ಬೇಕಾಗಿತ್ತು, ಬೇಗ ಕುಕ್ ಮಾಡಬೇಕಿತ್ತು ಅಂತಂದರೆ 2000, 1500 ವ್ಯಾಟನ್ನು ತೊಗೊಳ್ಬೋದು. ನೆಕ್ಸ್ಟು ಇಂಡಕ್ಷನ್ ಕುಕ್ ಟಾಪ್ ಇರುತ್ತೆ, ಅದು 1200 ವ್ಯಾಟ್, 1600 ವ್ಯಾಟ್, 2100 ವ್ಯಾಟ್ ಇಲ್ಲಿವರೆಗೂ ಇರುತ್ತೆ. 1200 to 2100 ವ್ಯಾಟ್ವರೆಗೂ ಇರುತ್ತೆ. ನೀವು ತೊಗೊಳ್ಬೇಕಾದ್ರೆ ವ್ಯಾಟೇಜ್ನ ಚೆಕ್ ಮಾಡಿ ತೊಗೊಳ್ಬೋದು. ಜಾಸ್ತಿ ಬೇಗ ನೀವು ಅಡುಗೆನೇ ಮಾಡಬೇಕು ಅಂತಂದರೆ ಜಾಸ್ತಿ ವ್ಯಾಟೇಜ್ ಇರಬೇಕು. ನೆಕ್ಸ್ಟ್ ಇಕ್ವಿಪ್ಮೆಂಟ್ ನಿಮ್ಮ ಮನೇಲಿ ಯೂಸ್ ಮಾಡೋದು ಅಂತಂದರೆ ಎ ಸಿ 1390 ವ್ಯಾಟ್ ಇರುತ್ತೆ, 1390, 1380, 1050 ವ್ಯಾಟ್ ಈ ಥರ ಇರುತ್ತೆ. ಬೇರೆ ಬೇರೆ ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಪ್ರಾಕ್ಸಿಮೇಟ್ 1400 ವ್ಯಾಟ್ವರೆಗೂ ಇರುತ್ತೆ. ನೆಕ್ಸ್ಟ್ ಇಕ್ವಿಪ್ಮೆಂಟ್ ವಾಷಿಂಗ್ ಮಷಿನ್. 2100 ವ್ಯಾಟಿಂದ 2400 ವ್ಯಾಟ್ವರೆಗೂ ಇರುತ್ತೆ. ಒಂದೊಂದು 2100 ವ್ಯಾಟ್ ಇರುತ್ತೆ, ಒಂದೊಂದು 2200 ವ್ಯಾಟ್ ಇರುತ್ತೆ. ಈ ಥರ ವಾಷಿಂಗ್ ಮಷಿನ್ ವ್ಯಾಟೇಜ್ ಇರುತ್ತೆ. ನೀವು ಸ್ವಲ್ಪ ಹೊತ್ತು ನೀವು ವಾಷಿಂಗ್ ಮಷಿನ್ ಯೂಸ್ ಮಾಡಿದರೂ ಕೂಡ ಜಾಸ್ತಿ ಕರೆಂಟ್ನ ಕನ್ಸ್ಯೂಮ್ ಮಾಡುತ್ತೆ ಮತ್ತು ನಿಮ್ಮ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಮತ್ತು ನೆಕ್ಸ್ಟ್ ಇಕ್ವಿಪ್ಮೆಂಟ್ ಅಂದರೆ ವಾಟರ್ ಹೀಟ್ರ್. ನೀವು ಬಕೆಟಲ್ಲಿ ವಾಟರ್ ಹೀಟ್ರನ್ನ ಬಿಟ್ಟು ವಾಟರ್ನ ಹೀಟ್ ಮಾಡ್ತೀರಾ. ಈ ಥರ ಹೀಟ್ರ್ 1000 ವ್ಯಾಟ್, 1500 ವ್ಯಾಟ್, 2000 ವ್ಯಾಟ್ವರೆಗೂ ಇರುತ್ತೆ. ನೀವು ಬೇಗ ನಿಮ್ಮ ವಾಟರ್ನ ಹೀಟ್ ಮಾಡಬೇಕು ಅಂತಂದರೆ ಜಾಸ್ತಿ ವ್ಯಾಟೇಜ್ನ ತೊಗೋಬೇಕು, ಆದರೆ ಕರೆಂಟ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ಫ್ರೆಂಡ್ಸ್. ಇದು ಜಾಸ್ತಿ ಯೂಸ್ ಮಾಡಿದರೆ ನಿಮ್ಮ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಮತ್ತು ನೆಕ್ಸ್ಟ್ ಇಕ್ವಿಪ್ಮೆಂಟ್ ಗೀಝರ್ 2 ವ್ಯಾಟೇಜ್ ಇರುತ್ತೆ, ಒಂದು 2000 ವ್ಯಾಟ್ ಮತ್ತು 3000 ವ್ಯಾಟ್. 3000 ವ್ಯಾಟ್ ಗೀಝರ್ ಅಂತಂದರೆ ಇನ್ಸ್ಟೆಂಟ್ ಹೀಟ್ ಆಗುತ್ತೆ, ಅಂದರೆ ವಾಟರ್ ಎಲ್ಲಿ ಸ್ಟೋರ್ ಆಗಲ್ಲ, ಡೈರೆಕ್ಟ್ ಮೇಲಿಂದ ಕೆಳಗಡೆ ಬರುತ್ತೆ, ಬರಬೇಕಾದ್ರೇ ಹೀಟಾಗಿ ಬರುತ್ತೆ. 2000 ವ್ಯಾಟ್ ಗೀಝರ್ ಇರುತ್ತಲ್ಲ, ಅದರಲ್ಲಿ ವಾಟರ್ ಸ್ಟೋರ್ ಆಗುತ್ತೆ, ಸ್ಟೋರ್ ಆದಮೇಲೆ ಅದು ಹೀಟ್ ಮಾಡಿದಾದ್ಮೇಲೆ ಕೆಳಗಡೆ ನೀವು ತೊಗೊಳ್ಬೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ. 3000 ವ್ಯಾಟ್ ಇರೋ ಗೀಝರ್ನಲ್ಲಿ ಅದು ಟೈಮ್ ತೊಗೊಳ್ಳಲ್ಲ, ಇನ್ಸ್ಟೆಂಟಾಗಿ ಹೀಟ್ ಮಾಡಿ ನಮಗೆ ಬಿಸಿನೀರು ಕೊಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 20th ಇಕ್ವಿಪ್ಮೆಂಟ್ ಅಂತಂದರೆ ವ್ಯಾಕ್ಯೂಮ್ ಕ್ಲೀನರ್. ಇದು ಜಾಸ್ತಿ ಮನೇಲಿ ಇರಲ್ಲ, ಭಾಳ ರಿಚ್ ಇರ್ತಾರಲ್ಲ ಅಂಥವ್ರ ಮನೇಲಿ ಇರುತ್ತೆ. ಇದು 1000 ವ್ಯಾಟ್, 1200 ವ್ಯಾಟ್ ಇರುತ್ತೆ. ಇದರಲ್ಲಿ 2-3 ಟೈಪ್ ಇರುತ್ತೆ, 1000, 1200, 1300 ಇಲ್ಲಿವರೆಗೂ ಇರುತ್ತೆ. ಫ್ರೆಂಡ್ಸ್, ಈ ಒಂದು ಲೀಸ್ಟ್ ನಿಮಗೆ ತಿಳಿಸಿದ್ದೀನಿ. ಈ ಲೀಸ್ಟಲ್ಲಿ ನಿಮಗೆ ಯಾವ ಅವಶ್ಯಕತೆ ಇರುತ್ತೆ ಅವನ್ನ ನೀವು ಯೂಸ್ ಮಾಡ್ಬೋದು. ಕಡಿಮೆ ವ್ಯಾಟ್ ಇತ್ತಂತಂದರೆ ಇವನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಜಾಸ್ತಿ ವ್ಯಾಟ್ ಇರೋ ಇಕ್ವಿಪ್ಮೆಂಟ್ ಎಲ್ಲನೂ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಕರೆಂಟ್ ಬಿಲ್ ಜಾಸ್ತಿ ಬರಬೇಕಂತಂದರೆ ಇದು ಕರೆಂಟ್ ಯೂನಿಟ್ ರೇಟ್ ಜಾಸ್ತಿ ಆಗಿದೆ ಅಂತ ಅದು ಒಂದೇ ಕಾರಣ ಇರಲ್ಲ. ನೀವು ಮನೆಯಲ್ಲಿ ಯೂಸ್ ಮಾಡೋ ಒಂದು ಇಕ್ವಿಪ್ಮೆಂಟ್ ಕೂಡ ಡಿಪೆಂಡ್ ಆಗಿರುತ್ತೆ. ಕಡಿಮೆ ವ್ಯಾಟ್ ಇತ್ತು ಅಂತಂದರೆ ಜಾಸ್ತಿ ಕರೆಂಟ್ ಬರಲ್ಲ, ನೀವು ಜಾಸ್ತಿ ಯೂಸ್ ಮಾಡ್ಬೋದು. ಆದರೆ ಜಾಸ್ತಿ ವ್ಯಾಟ್ ಇರೋ ಇಕ್ವಿಪ್ಮೆಂಟ್ಸ್ ಗೀಝರ್, ವಾಟರ್ ಹೀಟರ್, ವಾಷಿಂಗ್ ಮಷಿನ್, ಎ ಸಿ ಈ ಥರ ಇರುತ್ತಲ್ಲ, ಇವೆಲ್ಲ ಜಾಸ್ತಿ ಕರೆಂಟ್ ತಗೊಳುತ್ತೆ. ಸ್ವಲ್ಪ ಹೊತ್ತು ಯೂಸ್ ಮಾಡಿದರೂ ಕೂಡ ನಿಮಗೆ ಜಾಸ್ತಿ ಬಿಲ್ ಬರುತ್ತೆ. ಆದಷ್ಟು ಈ ಒಂದು ಇಕ್ವಿಪ್ಮೆಂಟ್ಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು, ಕಡಿಮೆ ಕರೆಂಟ್ ಬಿಲ್ ಬರಬೇಕು ಅಂತಂದರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.